ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ನಿಮಗೆ 30-40 ಟ್ರಿಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ವಿಜಯನಗರ 4 ಸ್ಟೇಜು, ಸೆಕೆಂಡ್ ಫೇಸಲ್ಲಿ ಬರುತ್ತೆ. ಮೂಡ ಅಲಾಟೆಡು 30-45 ಮೆಜರ್ಮೆಂಟ್. ಇದು ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ. ಟ್ರಿಪ್ಲೆಕ್ಸ್ ಹೌಸ್ ಇದು. ಕೆಳಗಡೆ ಕಾರ್ ಪಾರ್ಕಿಂಗು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರ್ಲಿ 4 BHK ಇದೆ. ಅದು ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬ ಕ್ವಾಲಿಟಿ ವರ್ಕ್ ಇದೆ. ಯಾವ್ಯಾವ ರೀತಿ ಇದೆ, ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಎಲ್ಲ ನಿಮಗೆ ಸೇಫ್ಟಿ ಗ್ರಿಲ್ ವರ್ಕ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಸೈಡಲ್ಲೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗೋದು. ನೀವು ಇವತ್ತು ಮನೆ ತೊಗೊಂಡಿಲ್ಲ ಅಂದರೂ ನೀವು ಯಾವಾಗ ಮನೆ ತೊಗೊಳ್ತೀರಾ ಇಲ್ಲ ಮನೆ ಕಟ್ತೀರಾ ಆವಾಗ ನಿಮಗೆ ಇದ್ರ ಬಗ್ಗೆ ಅನುಭವ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ನೋಡಿ ಅಂತ ಹೇಳ್ತೀವಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ. ಇದ್ರ ಪ್ರೈಸ್ ಬಂದು 2,35,00,000 ಹೇಳ್ತೀರಾ, ನೆಗೋಷಿಯಬಲು, ಓನರ್ ವ್ಯಾಪಾರ. ನೋಡಿ, ಇಲ್ಲೆಲ್ಲ ನಿಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ, ಸಂಪಿದೆ ನೋಡಿ. ಇದು ಸಂಪು ಹಾಗೆ ಬೋರು ಎರಡು ಅಕ್ಕಪಕ್ಕನೇ ಇದೆ. ಇದು ಬಂದು ಪಾರ್ಕಿಂಗ್ ಲಾಟು. ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಬೀಮ್ ವರ್ಕು ಮತ್ತು ನಿಮಗೆ ಇಲ್ಲಿ ಸ್ಟೋರೇಜ್ಗೆ ಏನಾರು ಹಳೆ ಥಿಂಗ್ಸ್ ಇದ್ದರೆ ಸ್ಟೋರೇಜ್ಗೆ ಇಲ್ಲೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ತುಂಬ ಎಳಿತಾ ಹೋದ್ರೆ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ನಾನು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮಗೆ 2 ಕಾರು ಪಾರ್ಕ್ ಮಾಡ್ಕೋಬೋದು ಮತ್ತು ವಿತ್ ಬೈಕೂ ಕೂಡ ಪಾರ್ಕ್ ಮಾಡ್ಕೋಬೋದು. ಇದು ನಾರ್ತ್ ಫೇಸಿಂಗ್ ಸೈಟು. ಕೆಳಗಡೆ ಮನೆ ಬಂದು ನಾರ್ತ್ ಫೇಸಿಂಗು ಡೋರ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಬಂದು ನಿಮಗೆ ನೋಡಿ, ಇದು ಮೇನ್ ಡೋರು ಟೀಕ್ ಇದೆ. ತುಂಬ ನೀಟಾಗಿ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗು, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. TV ಕ್ಯಾಬಿನೆಟ್ಟು, ಓಪನ್ ಕಿಚನ್ ಇದೆ, ಹಾಗೆ ಪೂಜಾ ರೂಮು. ಇದಕ್ಕೆಲ್ಲ ಫುಲ್ ವೈಟೇ ಯೂಸ್ ಮಾಡಿದ್ದಾರೆ, ಕಲರ್ಸ್ ಏನು ಯೂಸ್ ಮಾಡಿಲ್ಲ. 2 ಬೆಡ್ರೂಮ್ ಇದೆ. ಕೆಳಗಡೆ ನೀವು ಬಾಡಿಗೆ ಕೂಡ ಕೊಡ್ಬೋದು. ನೋಡಿ, ಇದು ಕಿಚನ್ನು ಅಗ್ನಿ ಮೂಲೆಯಲ್ಲಿದೆ. ಏನೇನು ಪ್ರಾವಿಷನ್ ಮಾಡ್ಬೋದು ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೇನು ಅನಿಸುತ್ತೆ ವಿಡಿಯೋ ನೋಡಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಿಂದೆ ಎಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಹಾಗೆ ಇದು ಯುಟಿಲಿಟಿ ಡೋರ್. ಇದು TV ಕ್ಯಾಬಿನೆಟ್ ಇದೆ. ಮತ್ತು ನಿಮಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ದೊಡ್ಡದು ವಿಂಡೋಗಳು ಕೊಟ್ಟಿದ್ದಾರೆ, ಹಾಗಾಗಿ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ಬೆಡ್ರೂಮು, ಸ್ಪೇಸಿಯಸ್ ಆಗಿದೆ. ಹಾಗೆ ಇದ್ರ ಪಕ್ಕನೇ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದು ಬಂದು ಪೂಜಾ ರೂಮು. ಇದ್ರ ಪಕ್ಕ ನಿಮಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ. ಕಾಟ್ ಹಾಕ್ಬೋದು, ಕಿಂಗ್ ಸೈಜ್ ಕಾಟ್ ಕೂಡ ಹಾಕ್ಬೋದು. ಹಾಗೆ ಇದ್ರ ಪಕ್ಕನೇ ನಿಮಗೆ ಜನರಲ್ ಟಾಯ್ಲೆಟ್ ಇದೆ. 2 ರೂಮ್ ಪಕ್ಕ ಜನರಲ್ ಟಾಯ್ಲೆಟ್ ಕೊಟ್ಟಿದೆ. ಜಾಗ್ವಾರ್ ಫಿಟ್ಟಿಂಗ್ ಇದೆ ನೋಡಿ. ವೆಸ್ಟರ್ನ್ ಕಮೋಡು, ವಾಲ್ ಮೌಂಟೆಡು, ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೇ ಪೂರ್ತಿ ನಿಮಗೆ ಅರ್ಥ ಆಗೋದು. ಕೊನೆ ತನಕ ನೋಡಿದ್ರೇ ನಿಮಗೆ ಅರ್ಥ ಆಗೋದು. ನೋಡಿ, ಇಲ್ಲಿ ನಿಮಗೆ ಬೈಕು ಎಲ್ಲ ಪಾರ್ಕ್ ಮಾಡ್ಬೋದು. ಸುತ್ತ ನಿಮಗೆ ಸೇಫ್ಟಿ ಗ್ರಿಲ್ಲೆಲ್ಲ ನೀಟಾಗಿ ಮಾಡಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಫ್ಲೋರ್ಲಿ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ 4 ಬೆಡ್ರೂಮ್ ಇದೆ. 4 ಬೆಡ್ರೂಮಲ್ಲಿ ಫಸ್ಟ್ ಫ್ಲೋರ್ಲಿ 1 ಬೆಡ್ರೂಮ್ ಇದೆ. ಸೆಕೆಂಡ್ ಫ್ಲೋರ್ಲಿ 3 ಬೆಡ್ರೂಮ್ ಇದೆ. ಅದು ಯಾವ ರೀತಿ ಇದೆ ತೋರಿಸ್ತೀನಿ.
ನೋಡಿ ಇದು ಈಸ್ಟ್ಗಿದೆ ಡೋರು. ಫ್ರಂಟೆಲ್ಲ ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ. ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಲಿವಿಂಗ್ ಏರಿಯಾ ಬರುತ್ತೆ ಮತ್ತು ಟಿ ವಿ ಕ್ಯಾಬಿನೆಟ್ ಇದೆ. ನೋಡಿ POP ಇದಕ್ಕೆ ಮಾಡಿದ್ದಾರೆ. ಓಪನ್ ಕಿಚನ್ ಇದೆ. ನೋಡಿ ಟಿ ವಿ ಕ್ಯಾಬಿನೆಟ್ಟು, ಹಾಗೆ ಪೂಜಾ ರೂಮು, ಮತ್ತು ಡೈನಿಂಗ್ ಹಾಲ್ ಬರುತ್ತೆ ಪಕ್ಕದಲ್ಲೇ. ಹಾಗೆ ಓಪನ್ ಕಿಚನ್ ಇದೆ. ಯಾವ್ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ. ಏಕೆಂದರೆ ಮನೆ ಕಟ್ಟಿ ಅನುಭವ ಇರೋರಿಗೆ ನಾನು ಹೇಳ್ತಿರೋದು ಅರ್ಥ ಆಗುತ್ತೆ. ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು. ತಿಳ್ಕೊಳ್ಳಂತ ಇರೋಂಥದ್ದು ಏನೂ ಇಲ್ಲ. ಯಾರಿಗೂ ಏನೂ ಗೊತ್ತಿರಲ್ಲ, ಎಲ್ಲ ತಿಳಿದೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹಾಗೆ ನಿಮ್ಮದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನೋಡಿ ಇಲ್ಲಿ ಸಿಲಿಂಡರ್ ಲೈನು ಮಾಡಿದ್ದಾರೆ. ಕೆಳಗಡೆ ಸಿಲಿಂಡರ್ ಇಟ್ಕೋಬೋದು. ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ. ಇದು ಕೂಡ ಯುಟಿಲಿಟಿಗೆ ಡೋರು. ಇಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. ಗ್ಲಾಸ್ ಹಾಕ್ಬಿಟ್ಟು ಫಿಟ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಒಂದು ಬೆಡ್ರೂಮು ಇದ್ದೇ ಇರುತ್ತೆ. ಯಾವುದೇ ಮನೆಗೆ ಹೋದ್ರೂ ಸ್ಲೈಡಿಂಗ್ ವಾರ್ಡ್ರೋಬ್ ಇದು. ನೋಡಿ ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ಫಸ್ಟ್ ಫ್ಲೋರ್ಗೆ ಜನರಲ್ ಟಾಯ್ಲೆಟು. ಇದು ಕೂಡ ವಾಲ್ ಮೌಂಟೆಡು. ಜಾಗ್ವಾರ್ ಫಿಟ್ಟಿಂಗ್ ಇದೆ. ಎಂಟೈರ್ ಬಿಲ್ಡಿಂಗ್ಗೆ ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ. ಹಾಗೆ ಇದು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಸ್ಟೆಪ್ಸ್ ಇದೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ತೋರಿಸ್ತೀನಿ. ಫಿನಿಶಿಂಗ್ ವರ್ಕು ತುಂಬ ಚೆನ್ನಾಗಿದೆ ಮತ್ತು ಡೀಸೆಂಟ್ ವೈಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಎಲ್ಲ ವೈಟೇನೆ, ಯಾವುದು ಕಲರ್ ಕಾಂಬಿನೇಷನ್ನು ತೊಗೊಂಡಿಲ್ಲ ಅವರು. ಆಲ್ ಟೀಕ್ ಇದೆ. ಇಲ್ಲಿ ಮೇಲ್ಗಡೆ ಬಂದರೆ ರೈಟ್ ಸೈಡ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ ಮಾಸ್ಟರ್ ಬೆಡ್ರೂಮ್ ಇದು. ಹಾಗೆ ಟಿ ವಿ ಕ್ಯಾಬಿನೆಟ್ಟು, ಸ್ಲೈಡಿಂಗ್ ವಾಕಿಂಗ್ ವಾರ್ಡ್ರೋಬ್ ಇದೆ ವಿತ್ ಅಟ್ಯಾಚ್ ಇದೆ. ರೂಮ್ ಸೈಜ್ ಎಲ್ಲ ನಿಮಗೆ 12-14 ಇದೆ. ಇದು ಒಂದು ಕಿಡ್ಸ್ ರೂಮ್ ಇದೆ. ನೋಡಿ ಇದು ಕಿಡ್ಸ್ ರೂಮು. ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಹಾಗೆ ಇಲ್ಲಿ ಒಂದು ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ವಿತ್ ಟಿ ವಿ ಕ್ಯಾಬಿನೆಟ್ ಇದೆ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ವಿಡಿಯೋಗಳು ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಏಕೆಂದರೆ ಸಬ್ಸ್ಕ್ರೈಬರ್ ಏನು ಕೇಳ್ತಾರೆ ಅದಕ್ಕೆ ನಾವು ಆನ್ಸರ್ ಮಾಡ್ತಾಯಿರ್ತೀವಿ. ಬೈ ಚಾನ್ಸ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ಅದಕ್ಕೂ ಕೂಡ ಮಾಡ್ತೀನಿ. ಇಲ್ಲಿ ಇದು 3ನೇ ಬೆಡ್ರೂಮು, 4ನೇ ಬೆಡ್ರೂಮ್ ಇದು. ಕಿಡ್ಸ್ ರೂಮ್ ಸೇರಿದ್ರೆ ಇದೊಂಥರ ಲಕ್ಸುರಿ ಹೌಸ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ವಾಲ್ ಮೌಂಟೆಡ್ ಇದೆ. ಎಲ್ಲ ರೂಮ್ಗೂ ಕೂಡ ಅಟ್ಯಾಚ್ ಇದೆ. ಹಾಗೆ ಎಲ್ಲ ರೂಮ್ಗೂ ವೆಸ್ಟರ್ನ್ ಕಮೋಡು ಯೂಸ್ ಮಾಡಿದ್ದಾರೆ. ಎಲ್ಲದಕ್ಕೂ ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಸೆಕೆಂಡ್ ಫ್ಲೋರ್ದು. ಈಗ ಬೇಕಾದ್ರೆ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ.
ಇಂಟ್ರೆಸ್ಟೆಡ್ ಬೈಯರು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಓನರ್ ವ್ಯಾಪಾರ ಇರುತ್ತೆ. ಇದ್ರ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಓವರ್ ಟ್ಯಾಂಕು 2 ಮನೆಗೂ 2 ಮಾಡಿದ್ದಾರೆ. ಅಲ್ಲೇ ಸೋಲಾರ್ ಸಿಗುತ್ತೆ ನಿಮಗೆ, ಮೇಲ್ಗಡೆ ಸೋಲಾರ್ ಸ್ಪೇಸ್ ಅಲ್ಲೇ ಮಾಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಿಮ್ಮ ಹುಡುಗ, ನಿಮ್ಮ ಫ್ರೆಂಡು, ಅಲ್ಲ ನಿಮ್ಮ ಅಣ್ಣ ತಮ್ಮ, ಆ ಥರ ಏನಾರು ಅಂದ್ಕೊಳ್ಳಿ, ಒಟ್ಟಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.